ಅನ್ಕೊಂಡಿದ್ದೀರಾ? ಸಂದಿಲ್ ಸಂದಾನ. ಈ ನಾಟಕದಲ್ಲಿ ಶ್ರೀಕೃಷ್ಣ ಅಂದ್ರೆ ಸೂತ್ರಧಾರಿಯ ಪಾತ್ರ ನಾನೇ ಮಾಡ್ತೇನೆ ಮಾರ್ರೆ. ನಾನು ದುಶ್ಯಾಸನನ ಪಾತ್ರ. ಆ ಪಾತ್ರನ ಯಾಕೆ ಮಾಡ್ತೀರಾ ಗೌಡ್ರೆ? ದ್ರೌಪದಿ ವಸ್ತ್ರಾಭರಣ ಮಾಡಕ್ಕೆ. ಬಾರು ಮೇಷ್ಟ್ರು ಯಾವ ಪಾತ್ರ ಕೊಡ್ತಾರೋ ಆ ಪಾತ್ರನ ನಾವು ಮಾಡಬೇಕು. ನಾವೇ ಕೇಳ್ಬಿಟ್ಟು ಪಾತ್ರ ಇಸ್ಕೋಬಾರ್ದು. ಏನಂದರೆ ಮೇಷ್ಟ್ರೆ? ಅಮ್ಮ ಶಾನೆ ಇದ್ದೀನಿ, ಮುಂದೆ ಬರ್ತಿ ಟಚ್ನಾಗಿರ. ಅಮ್ಮ, ನಾವು ತಂದಿರ್ತಕ್ಕಂಥ ಭಿಕ್ಷೆಯನ್ನು ನೋಡಮ್ಮ. ಅಮ್ಮ, ಇಂಥ ಭಿಕ್ಷೆಯನ್ನು ನೀನ್ ಎಂದಿಗೂ ನೋಡಿರುವುದೇ ಇಲ್ಲ. ಒಮ್ಮೆ ಕಣ್ತೆರೆದು ನೋಡು, ನಮ್ಮನ್ನಷ್ಟೇ ಅಲ್ಲ ತಂದಿರುವ ಭಿಕ್ಷೆಯನ್ನೂ ಹೊಗಳುವೆ. ಅಮ್ಮ, ನಾವು ಬಹಳ ದೂರದಿಂದ ಭಿಕ್ಷೆಯನ್ನು ಹೊತ್ತು ತಂದಿದ್ದೇವೆ, ಒಂದು ಸಲ ತಿರುಗಿ ನೋಡು. ತಿರುಗೇನ್ರಲ್ಲ ನೋಡೋದು. ತಂದಿರೋ ಭಿಕ್ಷೆಗೆ ನೀವು 5 ಜನ ಲಾಯಕ್ಕಿಲ್ಲ. ದುರ್ಯೋಧನಿಗೆ ಕೊಟ್ಟು ಬಿಡಿ. ಲೇ ಮುಚ್ಚ್ರಲೆ ಬಾಯಿನ. ಲೇ ನಾ ಹೇಳಿಕೊಟ್ಟಿದ್ದು ಒಂದು ಡೈಲಾಗ್ ಇದ್ರಲ್ಲಿ ಇದಾವೇನೋ. ಮಂಡೆ ವೆಚ್ಚ ಮಾಡಬೇಡಿ ಗುರುಕುಲೆ. ಈ ಪೆಟ್ಟಿಗಮ್ಮಿಗಳಿಗೆ ಪಾಂಡವರ ಬಗ್ಗೆ ಇಷ್ಟೇ ಗೊತ್ತಿರೋದು. ಲೇ ಹುಚ್ಚ, ನೀನು ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಮಾಡ್ತಿದ್ಯಪ್ಪ, ಸ್ವಲ್ಪ ಡೀಸೆಂಟ್ ಆಗಿರೋ. ಮತ್ತೆ ನೀವು ಕೃಷ್ಣಪ್ಪನಿಗೆ ಹುಚ್ಚಪ್ಪ ಅಂದದು. ಮೇಷ್ಟ್ರೆ, ಇವರೆಲ್ಲ ಇಂಥವ್ರು ಅಂತ ಗೊತ್ತಿದೆ. ನಾನ್ ದ್ರೌಪದಿ ಪಾತ್ರ ಮಾಡಲ್ಲ ಅಂತ ಹೇಳಿದ್ದು. ಆ ದ್ರೌಪದಿ ಪಾಂಡವ್ರ ಜೊತೆ ಅದು ಹೇಗಿದ್ಲೋ. ದ್ರೌಪದಿ ನಿನ್ನ 5 ಜನ ಅಲ್ಲ 10 ಜನ ಬಂದು ನೋಡಿದ್ರು ನೀನು ನೋಡಕ್ ಬಹಳ ಸುಂದರವಾಗಿ ಕಾಣಿಸ್ತೀಯ ಅಂತಾನೆ ನಿನಗೆ ದ್ರೌಪದಿ ಪಾಲ್ಟ್ ಕೊಟ್ಟಿ. ಮೇಷ್ಟ್ರೆ, ನನ್ನ ಡೈಲಾಗ್ ಹೇಳ. ನಕುಲ, ದಯಮಾಡಿ ರೊಚ್ಚಿಗೆ ಹೇಳ್ಬೇಡಪ್ಪ, ಸ್ವಲ್ಪ ಸಮಾಧಾನವಾಗಿ ನಿಂತಿರು. ನಾನು ಯಾವಾಗ ಡೈಲಾಗ್ ಹೇಳಂತೀರಿ ಅವಾಗ ಮಾತ್ರ ಹೇಳು. ಶ್ರೀಕೃಷ್ಣ ಪರಮಾತ್ಮ, ಹೋಗಿ ನಿನ್ನ ಸ್ಥಾನದಲ್ಲಿ ನಿಂತು ಪೊಸಿಷನ್ ತಗೊಳಪ್ಪ. ಅರ್ಜುನ, ನೀನು ಡೈಲಾಗ್ ಹೋದ್ರು. ಆಶೀರ್ವಾದ ಮಾಡಿ ಮಿಸ್ಟ್ರೆ. ಟಚ್ನಾಗಿರು. ತಂದೆ ಶ್ರೀಕೃಷ್ಣ ಪರಮಾತ್ಮ. ಐ ಲೈಕ್ ಇಟ್. ಹೇಳು ಮಗನೇ. ಲೇ ನಾಟಕದ ಮಧ್ಯೆ ಇಂಗ್ಲಿಷ್ನಾಗ ಯಾಕಲೇ ಮಾತಾಡ್ತಿ? ನೀ ಶ್ರೀಕೃಷ್ಣ ಪರಮಾತ್ಮದಿಲೇ. ದೇವರಿಗೆ ಇಂಗ್ಲಿಷ್ ಗೊತ್ತಿರ್ತದಲ್ವ ಮೇಷ್ಟ್ರೆ? ಲೇ ಹುಚ್ಚಪ್ಪ, ದೇವರಿಗೆ ಇಂಗ್ಲಿಷ್ ಬರ್ತದೋ ಬಿಡ್ತದೋ ಅದನ್ನ ಯಾಕೋ ನನ್ನ ನಾಟಕದ ಮಧ್ಯೆ ಇಂಗ್ಲಿಷ್ ಪದಗಳು ಪ್ರಯೋಗ ಮಾಡಬೇಡ ಅಷ್ಟ. ಸರಿ ಮೇಷ್ಟ್ರೆ. ಅರ್ಜುನ, ನೀನ್ ಡೈಲಾಗ್ ಹೋದ್ರಲೆ. ತಂದೆ ಶ್ರೀಕೃಷ್ಣ ಪರಮಾತ್ಮ. ಹೇಳು ಮಗನೇ. ಅದು ಸಂಧಿ ವಿಷಯ ಮಾತಾಡಿ ಅನೇಪ್ನವ್ರೆ. ತಂದೆ ಶ್ರೀಕೃಷ್ಣ ಪರಮಾತ್ಮ. ಹೇಳಿದ ಡೈಲಾಗ್ ಎಷ್ಟು ಸರ್ತಿ ಹೇಳ್ತಿಲ್ಲ ಜಂಗರಾಜ, ಮುಂದೆ ಮಾತಾಡ್ರಿ. ತಂದೆ ಶ್ರೀಕೃಷ್ಣ ಪರಮಾತ್ಮ, ನೀನೀಗಲೇ ಆ ದುರ್ಯೋಧನ ಮನೆಗೆ ಹೋಗಿ ಅವನ್ ಕಪಾಳಕ್ಕೆ ನನಗೆ ಬಾರಿಸಿ ಯುದ್ಧ ಮಾಡೋಕೆ ಪಾಂಡವ್ರ ಹತ್ರ ಅದೇ ಇಲ್ಲ ಅಂತ ಹೇಳ್ಬಿಡು. ಅರ್ಜುನ, ಅವ್ರಿಗೆ ಏನಿಲ್ಲಪ್ಪ? ಅದೇ ಮಿಸ್ಟ್ರೆ, ಭೀಮನ ಹತ್ರ ಗದೆ ಇಲ್ಲ, ಅರ್ಜುನನ್ ಬಾಣ ಚೂಪಿಲ್ಲ. ಯಪ್ಪ, ಡೈಲಾಗ್ ಭಾಳ ಚಂದ ಹೇಳಿ ಮುಂದುವರ್ಸಬೇಡ. ನೀನು ಮುಂದುವರ್ಸಿದೆ ಅಂದ್ರೆ ಮುಂದೆ ಕುಂತ ಅಭಿಮಾನಿಗಳು ನಮಗೆ ಮೆಟ್ಲೆ ಹೊಡಿತಾರ. ಬಂದು ಪೊಸಿಷನ್ ತಗ ಬಾ. ನಕುಲ, ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಬಾಜುಕ ಪೊಸಿಷನ್ ತಗೋ. ನೀನು ಟಚ್ನಾಗಿರು. ಕುಲ 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 ಅಲ್ಲ, ನಕುಲ ಅಂತ ಕರೀರಿ. ನಕುಲ, ನಿನಗೆ ಸಂಧಿ ಅಂದ್ರೆ ಇಷ್ಟವೇ? ಕಲ್ಟಿವೇಟ್ರು ಯಾವ ಸಂಧಿ ಅಂತ ಒಸಿ ಪುಡಿಸೋಳು, ಇಲ್ಲಾಂದ್ರೆ ಮೇಷ್ಟ್ರು ಹಾರ್ಮೋನಿಯಂ ಬಿಟ್ಟು ತಗೊಂಡ್ಬಿಡ್ತಾರೆ. ನಕುಲ, ಕೌರವರೊಡನೆ ಸಂಧಿ ಮಾಡಿಕೊಳ್ಳಲು ನಿನಗೆ ಇಷ್ಟವೇ? ಒಂದು ನಿಮಿಷ. ಅಣ್ಣ ಅರ್ಜುನ. ಅರ್ಜುನ ಅನ್ನಿ, ಅಣ್ಣ ಅನ್ಬೇಡಿ. ಜಾನಿ, ಇದು ನಾಟಕ, ಸ್ವಲ್ಪ ಸೀರಿಯಸ್ನೆಸ್ ಇರ್ಲಿ. ಬೀಡ ಹಾಕೊಂಡು ಉಗುಳುವ. ಸಿಟಿಲಿ ಪತ್ತಿಗೆ ನಾನು ಅದನ್ನೇ ಹಾಕಂತಿದ್ದೆ. ನಾವು ಕೇಳಿದ್ನೆ ರೀ ಧರ್ಮರಾಯರೇ, ಅವ್ರು ಕೇಳದೆ ಇದ್ರು ಯಾಕೆ ಹೇಳಿ ಉಗಿಸ್ಕೊತೀರಾ? ಸ್ವಲ್ಪ ಸುಮ್ಮನೆ ರೀ. ಅಡ್ಡಿಲ್ಲ. ಯಪ್ಪ, ನಿಮಗೆ ನಾಟಕ ಹೇಳ್ಕೊಡಕ್ಕೆ ಬನ್ನಲ್ಲ, ನಾನು ತಗೊಂಡು ನಾಳೆ ಹೊಡ್ಕೋಬೇಕು. ನೀವೇನು ಹೊಡ್ಕೋಬೇಡಿ, ನಾಟಕ ಮುಗಿದ ಮೇಲೆ ಜನಗಳೇ ಹೊಡಿತಾರೆ. ಚಪ್ಪಾಳೆ. ಲೇ, ನಿಮ್ಮ ಮಕ್ಕಗಳೆಲ್ಲ ನೋಡಿದ್ರೆ ನಾಟಕದ ಡೈಲಾಗ್ ಕಲ್ತಿಲ್ಲ ಅನ್ಸುತ್ತೆ. ನೀವು ಒಂದು ಕೆಲಸ ಮಾಡ್ರಿ, ಮೊದಲು ನಾಟಕದ ಡೈಲಾಗ ಪ್ರಾಕ್ಟೀಸ್ ಮಾಡ್ರಿ. ನಾನು ಕೌರವರು ಏನು ಪ್ರಾಕ್ಟೀಸ್ ಮಾಡಕತ್ತಾರ ಅಂತ ಹೋಗಿ ನೋಡ್ಕೊಂಡು ಬರ್ತೇನೆ. ಅವ್ರು ನಮ್ಮಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲ್ಲ ಬಿಡಿ ಮಿಸ್ಟ್ರೆ. ಅದಂಗೆ ಹೇಳ್ತೀರಪ್ಪ? ದುರ್ಯೋಧನ ಇಲ್ಲೇ ಇದ್ದಾರಲ್ಲ, ಇನ್ ಪ್ರಾಕ್ಟೀಸ್ ಹೆಂಗ್ ಮಾಡ್ತಾರೆ? ನಾವು ಕೌರವರು ಎಲ್ಲೇ ಇದ್ರು ಪ್ರಾಕ್ಟೀಸ್ ಚಂದಾಗೆ ಮಾಡಿರ್ತೀವಿ. ಲೇ ಕೌರವ, ನೀ ಎಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ನನ್ನ ಕಂಡಿನ ಸುಮ್ಮ ಕುಂದ್ರಲೇ. ಲೇ ಕೃಷ್ಣ ಪರಮಾತ್ಮ, 6 ಇಯರ್ಸಲ್ಗೂ ನೀನು ಬೇಕು ನನ್ನ ಜೊತೆ ಬಾ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಲೇ ಹುಚ್ಚ, ನೀನು ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಮಾಡಕತ್ತಿ, ಸ್ವಲ್ಪ ಡೀಸೆಂಟ್ ಆಗಿರೋ. ಗೋಪಿಕ ಸ್ತ್ರೀಯರು ನನಗೆ ಸಿಕ್ಕುವವರೆಗೂ ನಾನು ಹೀಗೆ ಇರೋದು. ಯಪ್ಪ, ಈ ಕಣ್ಣಿಂದ ನಾ ಇನ್ನೂ ಏನೇನು ನೋಡ್ಬೇಕು. ಅವ್ವ ದ್ರೌಪದಿ,
ಹೇಳಿ ಮೇಷ್ಟ್ರೆ. ನೀನು ನಾಟಕದ ಡೈಲಾಗನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ನಾಳೆ ಬರುವಾಗ ಸ್ವಲ್ಪ ಸೀರೆ ಜಾಸ್ತಿ ತಗೊಂಡು ಬಾ. ಯಾಕೆ? ನಾಳೆ ದುಶ್ಯಾಸನ ನೀನು ಸೀರೆ ಸೆಳೆಯೋ ಪ್ರೋಗ್ರಾಮ್ ಐತವ. ನಾನಂತ ಸೀನೆಲ್ಲ ಮಾಡಲ್ಲ. ಅವ್ರ ಹಂಗ್ ಮಾಡ್ಬೇಕು ಅಂದ್ರೆ ನಾನೇ ದುಶ್ಯಾಸನ ಮಾಡ್ಬೇಕು. ಅಂದ್ರೆ ನಾನು ಜಾಸ್ತಿ ಸೀರೆ ಎಳೆಯಲ್ವಲ್ಲ, ಅದಕ್ಕೆ ಹಂಗೆ ಹೇಳುದಪ್ಪ. ಬಾಬು, ಮೇಷ್ಟ್ರೇನು ದುಶ್ಯಾಸನ್ ಕೈಲಿ ಜಾಸ್ತಿ ಸೀರೆ ಎಳ್ಸಕ್ಕಿಲ್ಲ. ಒಂದು ಸೀರೆ ಎಳಿತಾ ಇದ್ದಂಗೆ ಶ್ರೀಕೃಷ್ಣ ಪರಮಾತ್ಮರು ಇನ್ನೊಂದ್ ಸೀರೆ ಕಳಿಸ್ತಾ ಇರ್ತಾರೆ. ಚಂದ ಹಿಡಿದು ನೋಡು, ಟಚ್ನಾಗಿರ. ಮೇಷ್ಟ್ರೆ, ನಿಜವಾಗ್ಲೂ ಏನೋ ಪ್ರಾಬ್ಲಮ್ ಆಗಲ್ಲ ತಾನೆ? ಹಾಗಾಗಕ್ಕೆ ನಾನು ಬಿಡುದಿಲ್ವಾ? ಅವ್ರು ಬಿಟ್ಟು ನಾನು ನೋಡಿಲ್ವಾ? ಒಂದು ಸೀರೆ ಟಚ್ ಮಾಡುವ ಮೊದಲು ನಾನು ಮೇಲಿಂದ ಸೀರೆಯನ್ನ ಚಮಕ ಅಂತೇಳಿ ಬಿಡ್ತಾ ಇರ್ತೇವೆ. ಬಿಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದಾನೆ ಬಾಣ ಬಿಟ್ಟು ಸಾಯಿಸ್ಬಿಡ್ತೀನಿ. ಐ ಲೈಕ್ ಇಟ್. ಕೃಷ್ಣ ಓಡೋಡೆ ಬಾ. ನಾರಾಯಣ ನಾರಾಯಣ. ಎಲ್ಲಿಂದ ಬಂದ್ರಿ? ಮಹಾಭಾರತ ನಾಟಕದ ಒಳಗೆ ನಾರದ ಎಲ್ಲಿಂದ ಬರ್ತಾನ? ಬರ್ಲಿಲ್ಲ, ನಾನೇ ಸುಮ್ಮನೆ ಕರೆಸಿದ್ದು. ಎಂಟ್ರಿಗೆ ಎಂತಾದ್ರೂ ಜೋಶ್ ಬೇಕಲ್ಲ, ಅದಕ್ಕೆ ಸುಮ್ಮನೆ ಕರೆಸಿದ್ದು. ಯಪ್ಪ, ನಿನ್ನ ಕೈ ಮುಗಿದು ಕಾಲು ಬೀಳ್ತೀನು ಮಾರಾಯ. ಸ್ಟೇಜ್ ಮ್ಯಾಲೂ ಹಿಂಗೆ ಮನಸ್ಸಿಗೆ ತಲೆಗೆ ಬಂದಿದ್ದ ಡೈಲಾಗ್ ಹೊಡೆದ್ರ ನೋಡಾಕ ಬಂದಿದ್ದ ಮಂದಿ ನಿನ್ನನ್ನಲ್ಲ ನನ್ನನ್ನು ಹೊಡಿತಾರ. ಐ ಲೈಕ್ ಇಟ್. ನಿನ್ನ ಐ ಲೈಕ್ ಇಟ್ಗೆ ಬೆಂಕಿ ಹೆಟ್ಲಿ. ನಿಮಗೆ ನಾಟಕ ಹೇಳ್ಕೊಡಕ್ಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಓ ಮೇಷ್ಟ್ರೆ, ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಅವ್ರಿಗೆ ಬುದ್ಧಿವಾದ ಹೇಳ್ತೀನಿ. ರಾಕಿ, ಮೇಷ್ಟ್ರಿಗೆ ಬೇಸರ ಮಾಡಬೇಡ. ಅವ್ರು ಏನ್ ಡೈಲಾಗ್ ಹೇಳಿದ್ರು ಅಷ್ಟು ಹೇಳು. ಓಕೆ ದುಶ್ಯಾಸನ. ಮೇಷ್ಟ್ರೆ, ಈಗ ನಾನು ನನ್ನ ಡೈಲಾಗ್ ಶುರು ಹಚ್ಕೊಳ್ಳ. ಅದೇನ ದಬ್ಬಾಗ್ತೋ ದಬ್ಬಾಕಪ್ಪ. ತೊಂದ್ರೆ ಇಲ್ಲ. ಕಲ್ಟಿವೇಟ್ರು, ನಾನು ಇತ್ತ ತಿರ್ಕೊಂಡು ನಿಂತ್ಕೊತೀನಿ, ನೀನು ಆಚಾರ್ಯಿಂದ ಬಾ, ನಾನು ಡೈಲಾಗ್ ಶುರು ಹಚ್ಕೊತೀನಿ. ಓ ಪುಳಕೇಶಿ, ನನಗೆ ಆಚೆಯಿಂದಲೇ ಬಂದದಲ್ವಾ, ಪುನಃ ನನಗೆ ಬರ್ಲಿಕ್ಕೆ ಆಗುದಿಲ್ಲ. ಬೇಕಾದ್ರೆ ಡೈಲಾಗ್ ಅನ್ನಿ, ಇಲ್ಲ ಸಾಯಿರಿ. ನನ್ನ ಕರ್ಮ. ಮೊದಲು ನಾಟಕ ಶುರು ಮಾಡ್ರು. ಆಯ್ತು ಮೇಷ್ಟ್ರೆ, ಶುರು ಮಾಡ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಶ್ರೀಕೃಷ್ಣ ಅಲ್ವಾ, ನಾನಿನ್ನು ಕೊಲಲ್ಲೇ ಓದಲಿಲ್ಲ. ನಾನು ಶ್ರೀಕೃಷ್ಣ ಅಂತೇಳಿ ನಿಮ್ಗೆ ಈಗ ಗೊತ್ತಾದದ್ದು. ನಾನು ಕೊಳಲು ಊದ್ತೇನೆ, ಆಮೇಲೆ ನೀವು ಡೈಲಾಗ್ ಸ್ಟಾರ್ಟ್ ಮಾಡಿ. ಅಡ ಕಲ್ಟಿವೇಟ್ರು ಮದ್ದು ಏನೇನೋ ಮಾತಾಡಬೇಡ ಕೂಡ, ಡೈಲಾಗ್ ಎಲ್ಲ ಮರ್ತೋಯ್ತದೆ. ಅದೇನು ಓದ್ಬೇಕು, ಒಂದೇ ಸತಿ ಊದ್ಬಿಡಪ್ಪ. ನೋಡಿ ಕೃಷ್ಣಪ್ಪ, ನೀವೇನೇ ಮಾಡಿದ್ರು ಅಷ್ಟೇ, ನಾವಂತೂ ಸಂಧಿಗೆ ಬರಲ್ಲ. ನೋಡ್ರಿ ಗೌಡ್ರೆ, ಇಂಥವ್ನ ಕಟ್ಕೊಂಡು ನಾಟಕ ಮಾಡ್ಸಂದ್ರೆ ಹೆಂಗ್ರಿ ಮಾಡ್ಸಲ್ರಿ ನಾನು? ಯಾಕೆ ಮೇಷ್ಟ್ರೆ, ಸರಿಗೆ ಡೈಲಾಗ್ ಹೊಡಿತಾವ್ರೆ. ಹೋಗತ್ಲಾಗೆ ಬೇವಿನಕಾಯಿಗೆ ಹಾಗಲಕಾಯಿಗೆ ಸಾಕ್ಷಿ ಕೇಳ್ದಂಗ ಆತು. ಏ ತಮ್ಮ, ಅವ ಬಡ್ಡಿ ಕೃಷ್ಣ ಪಲ್ಲಕ್ಕನೋ ಶ್ರೀಕೃಷ್ಣ ಪರಮಾತ್ಮ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸಲೇ. ಮೇಷ್ಟ್ರೆ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ, ಈಗ ಶುರು ಹಚ್ಕೊಂಡ್ಬಿಡ್ತೀನಿ. ಶ್ರೀಕೃಷ್ಣ ಪರಮಾತ್ಮರೇ, ನೀವೇನೇ ಮಾಡಿದ್ರು ನಾವು ಕೌರವರು ಪಾಂಡುಪುರದವ್ರ ಜೊತೆ. ಲೇ, ಅದು ಪಾಂಡವಪುರ ಅಲ್ಲಲೇ ತಮ್ಮ, ಪಾಂಡವರು. ಕ್ಷಮಿಸ್ಬಿಡಿ ಮೇಷ್ಟ್ರೆ, ಅದು ನನ್ನ ಹೆಂಡ್ರು ಪಾಂಡುಪುರದವಳಲ್ವಾ, ಅದಕ್ಕೆ ಗೆಪ್ತಿ ಆಗೋಯ್ತು ಅನ್ನಿ. ಓ ಸುಸರ್ಬತ್ತಿ, ನೀವೆಂತ ಪುಟ್ಟಕನ ಹತ್ರ ಫೋನ್ ಕಾಲಲ್ಲಿ ಮಾತಾಡ್ತಿರೋದಾ? ಆಯ್ತು ಬಿಡಪ್ಪ, ಈಗ ಡೈಲಾಗ್ ಹೇಳ್ತೀನಿ. ಲೇ, ನೀನು ಹೇಳುದಿಲ್ಲ, ಜೀವನದಾಗ ಉದ್ಧಾರವಾಗುದಿಲ್ಲ. 4 ಡೈಲಾಗ್ ನೆಟ್ಟಿಗೆ ಹೇಳಕ್ಕೆ ಬರುದಿಲ್ಲ, ಕಿತಾಪತಿ ಮಾತ್ರ ಚಂದ ಮಾಡ್ತಿ. ಮೇಷ್ಟ್ರೆ, ಇವ್ರಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಿಲ್ಲ. 4 ಬಿಡಿ, ನಾ ಏನು ಕೇಳಕ್ಕಿಲ್ಲ. ಕಾಗೆ ಆರ್ದಾಗ್ಲಿ ಕಾಲು ಎಷ್ಟವ ಅಂತ ಗೊತ್ತಾಗೋದು. ನಮ್ಮ ಗೌಡ್ರ ಡೈಲಾಗ್ ಸಿಂಪಲ್ ಆಗದೆ ಬಿಡಿ, ಹಂಗೆ ಹೊಡೆದು ಬಿಸಾಕ್ತಾರೆ. ನೀವು ಆಡೋ ಮಾತು ಕೇಳಿದ್ರ ವಸ್ತ್ರಾಭರಣ ಮಾಡಿಸೋ ಸಲುವಾಗಿ ನಾಟಕ ಮಾಡ್ಸಾಕತ್ತೀರಿ ಅಂತ ಅನ್ಸಾಕತ್ತೈತಿ. ಹಂಗೇನಿಲ್ಲ ಮೇಷ್ಟ್ರೆ, ಮಹಾಭಾರತದ ಕಥೆನಲ್ಲಿ ದ್ರೌಪದಿ ವಸ್ತ್ರಾಭರಣ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲವ್ರ. ಓ ಹಂಗಾರ ಸನ್ನಿವೇಶದ ಒಂದು ಡೈಲಾಗ್ ಹೊಡೆ ತೋರಿಸ್ಪ. ಇವ್ರು ಡೈಲಾಗ್ ಪ್ರಾಕ್ಟೀಸ್ ಮಾಡಿಲ್ಲ, ಮತ್ತ ದ್ರೌಪದಿ ಸೀರೆ ಎಳೆದಿನ ನನ್ನ ಲುಂಗಿ ಎಳೆದು ಪ್ರಾಕ್ಟೀಸ್ ಮಾಡಿದ್ದಾರೆ. ಲೇ ಮಾದ, ನಾಳೆ ಆ ನಾಟಕದ ಮೇಷ್ಟ್ರು ಯಾವ ಸೀನ್ ಮಾಡಿಸ್ಬೇಕು ಅಂತವ್ರೆ ನಿನ್ಗೇನಾದ್ರು ಗೊತ್ತೇನಿಲ್ಲ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನು, ನೀವು ಇವತ್ತಿನ ಸೀನ್ನೇ ಚಂದಾಗಿ ಮಾಡ್ಲಿಲ್ಲ, ಇನ್ ನಾಳೆ ಅದು. ಏಯ್, ನೀನ್ ನನ್ನ ಬಗ್ಗೆ ಹಂಗೆಲ್ಲ ಹೇಳಲೇಬೇಡ. ನಾಳೆ ದ್ರೌಪದಿ ವಸ್ತ್ರಾಪಹರಣ ಸೀನು ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಅಲ್ಲಿರೋರೆಲ್ಲ ಅದ್ರೋಗ್ಬಿಡ್ಬೇಕು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಅದೆಲ್ಲ ನಿನ್ಗೆ ಅರ್ಥ ಆಗೋದು ಬೇಡ, ಸುಮ್ಕೆ ನಾನು ಹೇಳ್ದಂಗ್ ಮಾಡು. ಏನ್ ಮಾಡ್ಬೇಕು ಹೇಳಿ? ನಾಳೆ ದ್ರೌಪದಿ ವಸ್ತ್ರಾಪಹರಣ ಟೈಮಲ್ಲಿ ಆ ರಾಕಿ ಮಧುರಾ ಟೀಚರ್ಗೆ ಸೀರೆ ಕೊಡ್ದೇರಂಗ್ ನೋಡ್ಕೋ ಅಷ್ಟೇ. ಗೌಡ್ರೆ, ನೀವ್ ಯಾಕೋ ಶಾನೆ ತಪ್ಪು ಮಾಡ್ತಾ ಇದೀರ ಅಂತ ಅನಿಸ್ತಾ ಇದೆ. ಅವಕಾಶ ಸಿಕ್ತಾಗ ಉಪಯೋಗಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ ಕಲ. ಸುಮ್ಕೆ ನಾನು ಹೇಳ್ದಂಗ್ ಮಾಡಿದ್ರೆ ನಿನ್ ಸಂಬಳನ ಚುಕ್ತಾ ಮಾಡ್ತೀನಿ, ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನೇ ಚುಕ್ತಾ ಮಾಡ್ಬಿಡ್ತೀನಿ. ಅವ್ರು ಹೇಳಿದ್ರು ಅಂತ ನಾನು
ನಾನು ಯಾವ ಧೈರ್ಯದ ಮೇಲೆ ಆ ಸೀನ್ ಮಾಡಕ್ ಒಪ್ಕೊಳ್ಳಿ? ಮಧುರ ಅವ್ರೆ, ನಾವೆಲ್ಲರೂ ಅಲ್ಲೇ ಇರ್ತೀವಿ, ನೀವ್ ಅನ್ಕೊಂಡಂಗೆ ಏನೂ ಆಗಲ್ಲ. ಬಾಬಿ, ಶ್ರೀಕೃಷ್ಣನಾಗಿ ನಾನಿರ್ಬೇಕಾದ್ರೆ ನೀವೆಂತದಕ್ಕೆ ಮಂಡ ವೆಚ್ಚ ಮಾಡ್ತೀರಾ? ನೀನು ಶ್ರೀಕೃಷ್ಣ ಪಾತ್ರ ಮಾಡ್ತಿದ್ದಲ್ಲಪ್ಪ, ಅದೇ ಭಯ. ಓ ನರಕಾಸುರ, ನಾನು ಶ್ರೀಕೃಷ್ಣ, ಕೃಷ್ಣನ ಪಾತ್ರದಲ್ಲಿ ನಾನು ತೆಳ್ಳಗಾಗಿರ್ತೇನೆ. ಹೆಕ್ಕತ್ತಿ ಮಾಡಿ ಅದು ತೆಳ್ಳಗೆ ಹಾಪುದಲ್ಲ ಮರೆಯ, ತಲ್ಲೀನಾಗಿದ್ದೇನೆ. ಐ ಲೈಕ್ ಇಟ್, ಅದೇ ಆಗಿರ್ತೇನೆ. ಶ್ರೀಕೃಷ್ಣ ನಾನಿರ್ಬೇಕಾದ್ರೆ ಅದೆಷ್ಟು ಜನ ದುಶ್ಯಾಸನರು ಬಂದು ನಿಮ್ಮನ್ನು ಟಚ್ ಮಾಡ್ಲಿ, ಅವರ ಕೈಯನ್ನ ಕಚ್ಚ ಕಚ್ಚ ಕಡ್ದು ನಿಮಗೆ ಹೊಸ ಹೊಸ ಬ್ರ್ಯಾಂಡಿನ ಸೀರೆಯನ್ನ ಕೇಚಿ ಕೊಡ್ತೇನೆ. ದಯವಿಟ್ಟು ನನ್ನ ಆಸೆಗೆ ತಣ್ಣೀರು ಹಾಕಬೇಡಿ. ನೀವು ತಣ್ಣೀರು ಹಾಕಿದ್ರೆ ನಾನು ಕಣ್ಣೀರು ಹಾಕ್ತೇನೆ. ಕೃಷ್ಣನ ಪಾತ್ರ ಮಾಡ್ಬೇಕೆನ್ನುವುದು ನನ್ನದು ತುಂಬಾ ದಿವಸದ ಕಂಡಾಬಟ್ಟೆ ಆಸೆ. ಈಗ ನೀವು ಈ ಪಾತ್ರ ಮಾಡಿದ್ರೆ ಈ ನಾಟಕ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯದಾ ಯದಾ ಹಿದ್ದರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಸಾಕು ನೀನ್ ತಪ್ಪೇಳೋದು ತಿದ್ದಕ್ ನನಗೂ ಬರಲ್ಲ. ಹೌದು ಮಧುರ ಅವ್ರೆ, ನೀವು ಮಾತ್ರ ಆಗಲ್ಲ ಅಂತ ಹೇಳ್ಬೇಡಿ. ಸರಿ ಆಯ್ತು. ಮಧು, ನನ್ಗೆ ಯಾಕೋ ಆ ಹಳ್ಳಿ ಗೌಡನ ಮೇಲೆ ನಂಬಿಕೆನೆ ಬರ್ತಿಲ್ಲ. ಓ ಮಧ್ಯಮ ಪಾಂಡವ, ಮಧುರ ಬಾಬಿ ಪಾತ್ರವನ್ನು ಮಾಡ್ಲಿಕ್ಕೆ ಒಪ್ಪಿಕೊಂಡಿರುವುದು ಗೌರಿಗೋಸ್ಕರ ಅಲ್ಲ, ನನ್ನ ಮೇಲೆ ಇರುವ ನಂಬಿಕೆಯಿಂದ. ದಾನಿಬಾಯಿ, ನಿಮ್ಗೆ ಈಗಲೂ ನಂಬಿಕೆ ಬಂದಿಲ್ಲ ಅಂದ್ರೆ ಅರ್ಜುನನ್ ಪಾತ್ರ ಬಿಟ್ಬಿಟ್ಟು ನೀವೇ ದುಶ್ಯಾಸನ ಪಾತ್ರ ಮಾಡಿ. ಬೇಡ 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 ಬೇಡ, ಪಾಂಡವರು ಕೌರವ್ರ ಪಾತ್ರ ಮಾಡಬಾರ್ದು. ಮಧುರ ಅವ್ರಿಗೆ ಊರ್ಗೌಡ್ರ ಮೇಲೆ ನಂಬಿಕೆ ಇಲ್ದಿರ್ಬೋದು, ಆದ್ರೆ ನನ್ನ ಮೇಲೆ ಶಾನೆ ನಂಬಿಕೆ ಇದೆ. ಬಾವು, ನಿಮ್ದು ಯಾಕೋ ಜಾಸ್ತಿ ಆಯ್ತು. ಆ ಮನುಷ್ಯನಿಗೆ ಇರುವುದೆಲ್ಲ ಜಾಸ್ತಿ. ಗೌಡ್ರೆ, ನಾನು ಊರ್ ಗೌಡ್ರನ್ ಬೇಕಿದ್ರು ನಂಬ್ತೀನಿ, ಆದ್ರೆ ನಿಮ್ ಮೇಲೆನೆ ಯಾಕೋ ಡೌಟ್. ಕಲ್ಟಿವೇಟ್ರು ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮರೇ, ಏನು ಮಾಡುತ್ತಿರುವಿರಿ? ಇವತ್ತು ಮಧುರ ಬಾಬಿಯ ವಸ್ತ್ರಾಪರಣ ಅಲ್ವಾ, ಅದಕ್ಕೆ ಸೀರೆ ರೆಡಿ ಮಾಡ್ತಾ ಇದ್ದೀನಿ. ನನ್ ಕಡೆಯಿಂದ ಒಂದ್ ಬಿಡ್ರಿ. ಮಧುರ ಅವರು ವಸ್ತ್ರಾಪರಣ ಅನ್ಬಾರ್ದು, ದ್ರೌಪದಿಯ ವಸ್ತ್ರಾಪರಣ ಅಂತ ಹೇಳ್ಬೇಕು. ಎಲ್ಲವೋ ಕೌರವ, ದ್ರೌಪದಿಯ ಪಾತ್ರ ಮಾಡುತ್ತಿರೋದು ಯಾರು? ಮಧುರ ಬಾಬಿ. ಸೊ ನಾನು ಹೇಳೋದು ಮಧುರ ಬಾಬಿಯ ವಸ್ತ್ರಾಪಹರಣ ಅಂತೆ. ಲೇ ರಾಕಿ, ನೀನ್ ಇವಾಗ ಎಷ್ಟಾದ್ರೂ ತರಲೆ ಮಾಡ್ಕೋ, ನಾನೇನು ಕೇಳಲ್ಲ. ಆದ್ರೆ ವಸ್ತ್ರಾಪರಣ ಟೈಮಲ್ಲಿ ಸರಿಯಾಗಿ ಸೀರೆ ಬಿಡ್ಬೇಕು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಜಾಣಿ ಭಯ್ಯ, ಸ್ತ್ರೀಯ ಮಾನವನ್ನ ಗೌರವವನ್ನ ರಕ್ಷಿಸುವುದರಲ್ಲಿ ನಮ್ಮದು ಯಾವತ್ತಿದ್ರು ಹೆಚ್ಚಿನ ಕೈ. ನೀನು ಕೈಯನ್ನಾದ್ರೂ ಎತ್ಕೋ, ಕಾಲನ್ನಾದ್ರೂ ಎತ್ಕೋ, ಆದರೆ ದುಶ್ಯಾಸನ ದ್ರೌಪದಿಯ ಸೀರೆಗೆ ಕೈ ಹಾಕಿದ ತಕ್ಷಣ ಸೈಡಿಂದ ನಮ್ಮ ಪಾರು ಸಿಳ್ಳೆ ಹೊಡಿತಾಳೆ. ಟೈಮಿಗೆ ಸರಿಯಾಗಿ ನೀನು ಸೊಯ್ ಅಂತ ಸೀರೆ ಬಿಡಬೇಕು. ನಾನು ಸುಯ್ಯಾದ್ರೂ ಬಿಡ್ತೇನೆ, ಇಲ್ಲ ನಕ್ಕಿ ಆದ್ರೂ ಬಿಡ್ತೇನೆ, ಒಟ್ಟರಾಸಿ ಬಿಡ್ತೇನೆ. ಈಗ ಹೋಗಿದ್ರೆ ನಿಮ್ಗಿಬ್ರಿಗೂ ಬಿಡ್ತೇನೆ. ಶ್ರೀ ರಾಮಚಂದ್ರ ಗೌಡ್ರೆ, ಬನ್ನಿ ಪ್ರಾಕ್ಟೀಸ್ ಮಾಡವು. ಅದು ಪ್ರಾಕ್ಟೀಸ್ ಅಲ್ಲ, ಪ್ರಾಕ್ಟೀಸು. ಹಿಡಿದ್ರೆ ಜಾಡ. ನಿಂತವ್ ಪ್ರಾಕ್ಟೀಸ್ ಮಾಡೋದು ನನಗೇನಿದ್ದದು, ನಾನು ದುಶ್ಯಾಸನ ತಗೊಂಡ್ಕೊಳ್ತೀನಿ. ಪಾರೋರೆ, ದುರ್ಯೋಧನ ಹೋದ್ರೆ ಏನಾಯ್ತು, ಅರ್ಜುನ ಇಲ್ವಾ? ಬನ್ನಿ ನಾವಿಬ್ರು ಪ್ರಾಕ್ಟೀಸ್ ಮಾಡೋಣ. ಆಯ್ತು ಅರ್ಜುನಣ್ಣ. ಜಾನಿ ಅವರೇ, ರಾಕಿ ಅವರೇ, ಸೀರೆ ಸುತ್ತಿ ಸುತ್ತಿ ಸುಸ್ತಾಗಿದ್ದೀರಿ, ಜ್ಯೂಸ್ ತಗೊಳ್ಳಿ. ಐ ಲೈಕ್ ಇಟ್. ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡವನಂದ್ರೆ ಇನ್ನೊಬ್ಬನೇ. ನಾನು ಬಂದ್ ಕೆಲಸ ಆಯ್ತು, ನಾನಿನ್ ಬರ್ಲೆ. ಹೋಗಿ ಬಾ ಚಕುನಿ ಮಾಮ. ಆಯ್ತು ಕೃಷ್ಣ ಮಾಮ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಅರ್ಜುನ, ಮಧ್ಯಮ ಪಾಂಡವ, ಕೊನೆಗೂ ನೀವು ಪಗಡೆ ಆಟದಲ್ಲಿ ಎಲ್ಲವನ್ನು ಕಳೆದುಕೊಂಡು ಮಡದಿಯನ್ನು ಕಳೆದುಕೊಂಡಿರಿ. ಅಣ್ಣ ದುರ್ಯೋಧನ, ಹೇಳು ದುಶ್ಯಾಸನ. ಇಷ್ಟೋ ತನಕ ನೀನು ಆಟ ಆಡಿ ಮಾತಾಡಿ ಸುಸ್ತಾಗಿದೀಯಾ, ನೀ ಸೈಡ್ಗೆ ಹೋಗಿ ರೆಸ್ಟ್ ತಗೋ. ನಾನು ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡುತ್ತೇನೆ. ದ್ರೌಪದಿಯ ಪಿಡಿದು ಎಳೆತಂದು ಸೀರೆ ಸೆಳೆಯೋ ಕೌರವ. ಮುಚ್ಚು ಬಾಯ್ ದುಷ್ಟ ದುರಳ ದುಶ್ಯಾಸನ. ನನ್ನ ದ್ರೌಪದಿಯ ಸೀರೆಯನ್ನು ಮುಟ್ಟಿದರೆ ಆ ಶ್ರೀಕೃಷ್ಣ ಪರಮಾತ್ಮ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಕರೆಕ್ಟ್.
ಬಾಂಜೆ ನೀನು ಯಾವುದಕ್ಕೂ ಅಂಜಬೇಡ, ಎಲ್ಲವೂ ನಾವು ಹೊಂದಿಕೊಂಡಂತೆ ಆಗಿರುವುದು. ಮುಂದುವರಿಸು, ಹೆದರಬೇಡ. ಅಣ್ಣ ಶ್ರೀಕೃಷ್ಣ, ಎಲ್ಲಿದ್ದರೂ ಬೇಗ ಬಂದು ನನ್ನನ್ನು ಕಾಪಾಡು. ಶ್ರೀಕೃಷ್ಣ ಬಿರ್ನ ಬಾಪ. ಯಪ್ಪ ಲೇ, ನೀನ್ ಯಾಕೋ ಕೃಷ್ಣನ್ ಕರೆಯಾಗೈತಿ? ವಸ್ತ್ರಾಭರಣ ಮಾಡೋದು ನೋಡಿ ನೀನು ಖುಷಿ ಪಡ್ಬೇಕು. ಉರಿಯೋಜಕ್ಕೆ ಬರೆ ಹಾಕಿದ್ರೆ ಹೆಂಗ್ ಖುಷಿ ಪಡೋದು ಹೇಳಪ್ಪ. ಏನೋ ಅಂದಿ? ಏನಿಲ್ಲ, ನಗ್ತೀನಿ. ನೀನು ಮುಂದುವರಿಸು. ಯವ್ವ, ನೀ ಏನ್ ಟೆಂಟ್ನಾಗ ಅಣ್ಣವ್ರ ಸಿನಿಮಾ ನೋಡಕತ್ತಿ? ಇಲ್ಲ, ಯಾಕೆ? ಮತ್ತೆ ಸೀಟಿ ಹೊಡ್ಯಾಕತ್ತಿ? ನಿನ್ನ ಹೆಂಡತಿ ಸೀರಿಯಸ್ ಹೇಳಕತ್ತರಲ್ಲಿ. ಟೆನ್ಷನ್ ಇರಬೇಕು, ಟೆನ್ಷನ್ ಮಾಡ್ಕೋ. ಇವಳು ಖುಷಿಯಿಂದ ಸಿಳ್ಳೆ ಹೊಡೆದಿಲ್ಲ ಮೇಷ್ಟ್ರೆ, ಕೃಷ್ಣ ಬೇಗ ಬರ್ಲಿ ಅಂತ ಸಿಳ್ಳೆ ಹೊಡೆದ್ಲು. ಯವ್ವ, ದ್ರೌಪದಿ ಲವ ಹೊಯ್ಕೊಂಡ್ರ ಅವ್ನು ಸಿರಿ ತಂದು ಕೊಡ್ತಾನ. ನೀ ಏನ್ ಟೆನ್ಷನ್ ಮಾಡ್ಕೊಡ, ಸುಮ್ಮ ಕುಂದ್ರು. ತರ ತರನ ಸೀರಿಯಸ್ ಎಳೆದು ಬಿಸುಡು ಬಿಸುಡು ಬಿಸುಡು. ನಾರಿ ಮದನಾರಿ ದ್ರೌಪದ ಮಾತಾಗೊಳ್ಳಿಲ್ಲ ಕೇರು. ಕೃಷ್ಣ ಸಾರಿ ಕೃಷ್ಣ ಬದಲಾಗಿ ಚೂಡಿದಾರ ಹಾಕೊಂಡಿದ್ರೆ ಇದ್ದ ಡೇಂಜರ್. ಅಲ್ಲಲ್ಲ ಕೃಷ್ಣ ಎಲ್ರನ್ ಸೇರ್ಸಿ ಬ್ಲಡ್ ಶೆಡ್ ನಿಲ್ಸಿ ಕ್ರಿಕೆಟ್ ಆಟ ಆಡ್ಸಿ ಯಾರೋ ಒಬ್ಬಂಗಲ್ಸಿ ಸಂಧಾನ ಮಾಡದೆ ಯುದ್ಧಾನ ಮಾಡಿಸಿದ. ತಲೆನೆ ಓಡಿಸದೆ ತಲೆಗಳ ಎತ್ತಿದ. ಬಾಲಲ್ಲಿ ಮುಗಿಸೋದ ಬೇಲೂರ್ಗು ತಂದು ಬಿಟ್ಟ. ಒಳಗೊಳಗೆ ತಂದಿಟ್ಟು ಮಿಲ್ಟ್ರಿನೇ ಕರ್ಸಿ ಬಿಟ್ಟ. ಎಲ್ಲಿದ್ಯಾ ಕೃಷ್ಣ? ಬಾ, ಬೇಗ ಕಾಪಾಡು ಕೃಷ್ಣ. ಕೃಷ್ಣ ಎಲ್ಲೋ ಮರೆ, ಸೀರೆ ಮುಗಿಯಕ್ ಬಂದ ದೊಡ್ಡ ಕರೀರಿ ಅವನ. ಮಧುರ ಟೀಚರ್, ನೈಟ್ ಡ್ರೆಸ್ ಹಾಕೋಬಿಟ್ಟಿದ್ದೀರಿ. ಮತ್ತಿನೇನು ಹಾಗೆ ಬರ್ಬೇಕಿತ್ತ? ರೀ ಮೇಷ್ಟ್ರೆ, ನೀವ್ ಏನ್ರೆ ಹೇಳಿದ್ರಿ? ಇವ್ರು ನನ್ ಸೀರೆ ಕೈ ಹಾಕ್ತಿದ್ದಾಗೆ ಕೃಷ್ಣ ಬಂದು ಸೀರೆ ಕೊಡ್ತಾನೆ ಅಂತ. ಎಲ್ಲಿ ನಿಮ್ ಕೃಷ್ಣ? ರೀ ಮೇಷ್ಟ್ರೆ, ಸೇಫರ್ ಸೈಡ್ಗೆ ಅಂತ ನಾನು ಹೆಂಡತಿ ನೈಟ್ ಡ್ರೆಸ್ ಹಾಕೊಂಡಿದ್ಲು, ಓಕೆ. ಇಲ್ಲ ಅಂದಿದ್ರೆ ಏನ್ರಿ ಗತಿ? ನನ್ನನ್ನು ಕೇಳ್ರಿ, ನಾನೇನು ಮಾಡ್ಲು? ಆ ಕೃಷ್ಣ ಯಾವ ಸಂದ ಕುಂತು ಕೊಡಲು ಹೋದಾಗತ್ತ ನೋಡ್ರಿ, ಕರ್ಕೊಂಬರ್ರಿ ಮೊದಲ ಅವನ್ನ. ಕರ್ಕೊಂಬರದ ನೋಡಿ ಏನ್ ಮಾಡ್ತೀನಿ ಅಂತ ಅವನ್ಗೆ. ಏ, ಯಾವ ಸೀಮೆ ಗೌಡ ಮರ ಏನಿನ? ಇದೊಂದ್ ಸತಿ ನಾಟಕ ಮಾಡ್ಸಕ್ ಕರ್ಸಿ ಓಕೆ, ಇನ್ನೊಂದ್ ಸರಿ ಏನಾರ ನಾಟಕ ಮಾಡ್ಸಬಾ ಅಂತ ಕರೆದೆ ಅಂದ್ರ ಗೌಡ ಅಂತ ನೋಡಿದ್ರೆ ನನ್ನ ಕಾಲ ತಗೊಂಡು ಹೊಡಿಬೇಕಾಗತ್ತೆ. ಪ್ರೀತಿಯ ಪರಿಮಳ ಹರಿಹೋತಲು ಗೆಳೆಯ ಮನಸ್ಸಿಗೆ ತಳಮಳ. ಮಾದ ಏನ್ಲ ಹಿಂಗಾಗೋಯ್ತು? ಮಾತಾಡಬೇಡಿ, ಎಲ್ರಿಗೂ ನಿಮ್ಮ ಮೇಲೆ ಅನುಮಾನ ಬರ್ತದೆ. ಅಲ್ಲೇನ್ ನಡೀತಾ ಇದ್ದೀವಿ ನೋಡೋಣ, ನಡೀರಿ. ನೋಡಿಯಪ್ಪ, ಹೋಗೋಣ. ನಡೀರಿ ನಡೀರಿ. ಪಾಂಚಾಲಿ, ನಾ ಬಂದೆ. ಎಲ್ಲ ಆದ್ಮೇಲೆ ಎದ್ದು ಕೂಡ ಬರೋದು. ರಾಕಿ, ನಾನು ಅಷ್ಟ್ ಕೂಗಿದ್ರು ಸೀರೆ ಕೊಡ್ದೆ, ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ಮಧುರವ್ರೇನ ಈ ಬಟ್ಟೆ ಹಾಕಿರ್ಲಿಲ್ಲ ಅಂದ್ರೆ ಏನ್ ಗತಿ? ಅದು ಗತಿ. ಮಧುರ ಬಾಬಿ, ನಾನು ಬೇಕಂತೇಳಿ ಮಲಗಲಿಲ್ಲ. ಈ ಚಂಡಮುಂಡರು ಇಬ್ರು ನನ್ನನ್ನು ಮಾತಾಡಿಸ್ಕೊಂಡು ಹೋದ್ರಾ. ಆಮೇಲೆ ಆ ಕುಳ್ಳ ಮಾದ ಬಂದು ನನಗೊಂದು ಲೋಟ ಜ್ಯೂಸ್ ಕೊಟ್ಟ. ಅದನ್ನು ಕುಡಿದು ಬಿಟ್ಟೆ, ಅಲ್ಲಕ್ಕ ಜೋಗಿ ಬಿಟ್ಟೆ. ಓ, ನೀವೆಲ್ಲ ಇಲ್ಲಿದ್ದೀರಾ? ನಾ ರಾಕಿ ಅವ್ರನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ರೀ ಗೌಡ್ರೆ, ಸಾಕ್ ನಿಲ್ಲಿಸ್ರಿ ನಿಮ್ ನಾಟಕನ. ರಾಕಿಗೆ ಪ್ರಜ್ಞೆ ತಪ್ಪೋ ತರ ಯಾಕೆ ಮಾಡಿದ್ರಿ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಜಾನಿ ಅವರೇ, ಏನ್ ಮಾತು ಅಂತ ಆಡ್ತಿದ್ರಿ? ನಾವ್ ಯಾಕೆ ಇವ್ರ ಪ್ರಜ್ಞೆ ತಪ್ಪು ಅಂತ ಕೆಲಸ ಮಾಡೋಣ? ನೀವೆಂತ ಮಾಡ್ಲಿಲ್ಲ, ಆದ್ರೆ ಈ ನಿಮ್ಮ ಕುಳ್ಳ ಬಂದು ನನ್ನನ್ನು ಪ್ರಜ್ಞೆ ತಪ್ಪುವಾಗೆ ಮಾಡಿದ. ನಮ್ಗೇನು ಗೊತ್ತೇ ಇಲ್ಲಪ್ಪ. ನೀವಿಬ್ರು ಚೋರ್ ಗುರು ಚಾಂಡಾಳ ಶಿಷ್ಯ ಅಂತ ಗೊತ್ತು. ಬರೀ ಬಾಯಿ ಮಾತಲ್ಲಿ ಕೇಳೋರು ಹೇಳಲ್ಲ, ಬೆಂಚ್ ಕಲ್ ತಕೊಂಡ್ ಬ್ಯಾನಿಸ್ಬೇಕು. ಹೊಡಿಬೇಡಿ ಗೌಡ್ರೆ, ನಿಜ ಹೇಳ್ಬಿಡ್ತೇನೆ. ನಮ್ಮ ಗೌಡ್ರು ಮಧುರಾ ಟೀಚರ್ ಸೀರಿಯಸ್ ಎಳಿಬೇಕು ಅನ್ನೋ ಆಸೆಯಲ್ಲಿ ವಸ್ತ್ರಾಪರಣದ ಟೈಮಲ್ಲಿ ರಾಕಿ ಅಲ್ಲಿಗೆ ಬರಬಾರ್ದು ಅಂತ ಜ್ಯೂಸ್ಗೆ ಪ್ರಜ್ಞೆ ತಪ್ಪು ಔಷಧಿ ಹಾಕ್ಬಿಟ್ಟು ನನ್ನ ಕೈಯಾರ ರಾಕಿ ಕುಡಿಸ್ಬಿಟ್ರು. ನೀವ್ ಇಂಥವ್ರು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ.
ಇಷ್ಟ ದಿನ ಇವ್ರ ಬಗ್ಗೆ ನಾವು ಹೇಳ್ತಾ ಇದ್ರು ಇವ್ರು ಒಳ್ಳೆಯವರು ಅಂತ ನಂಬ್ತಾ ಇದ್ದೆ, ಈಗ ಗೊತ್ತಾಯ್ತಾ? ಜಾನಿ ಅವರೇ, ಈಗ ಮಾತಾಡಿ ಏನ್ ಪ್ರಯೋಜನ? ಈ ಊರ್ ಗೌಡನ ಊರ್ ಮಧ್ಯದಲ್ಲಿರೋ ಮರ ಕಟ್ಟಾಗಿ ಒಡ್ ಸಾಯಿಸ್ಬೇಕು. ಅಯ್ಯೋ ಹಂಗ್ ಮಾತ್ರ ಮಾಡ್ಬಿಡಿ, ಏನೋ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಗೌಡ, ಇಷ್ಟೆಲ್ಲ ಮಾಡಿ ನಿನ್ನ ಕ್ಷಮೆ ಕೇಳಿದ ತಕ್ಷಣ ಬಿಟ್ಟು ಬಿಡಬೇಕಾ? ಯಾರ ನಮ್ಮ ಮಧುರ ಅವ್ರ ಮಕ್ಕ ನೋಡ್ಕೊಂಡ್ ಬಿಡ್ತಾ ಇದ್ದೀವಿ, ಇಲ್ಲ ಅಂದಿದ್ರೆ. ಗೌಡ್ರೆ, ಇವ್ರು ಸರಿ ಇಲ್ಲ ಅಂತ ಗೊತ್ತಾದ್ಮೇಲೂ ಇಂಥವ್ರ ಹತ್ರ ಏನ್ ಮಾತು? ಹಾಗಂದಲ್ಲಿ ಈ ಹೆಕ್ಕತೆ ಮೌನ್ ಸುಮ್ಮನೆ ಬಿಡು, ಕಟ್ಟ ಸುಂದರ ಮೇಡಮ್. ನೋ, ಅವರ ಪಂಚೆ ಬಿಚ್ಚಿ ಮರ್ಯಾದೆ ತೆಗಿಬೇಕು. ಇಂಥವ್ರ ಮರ್ಯಾದೆ ಇದ್ರೆ ತಾನೆ ತೆಗಿಯಕ್ಕೆ. ಇನ್ನೇನ್ ಮಾಡೋಣ ಅಂತೀಯ ಮಧು? ನಾನು ಇಲ್ಲಿಗೆ ಬಂದ್ ಕೆಲಸ ಎಲ್ಲ ಮುಗ್ದಾಗಿದೆ, ನನಗಿಂಥವ್ರ ಸಹವಾಸನೇ ಬೇಡ. ಈ ಕ್ಷಣನೇ ಈ ಹಳ್ಳಿ ಬಿಟ್ಟು ನಾವು ಸಿಟಿಗೆ ವಾಪಸ್ ಹೋಗೋಣ.